ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 11. ಕ್ಯಾಮೆರಾ ನುಂಗಿಬಿಡಿ. ಮತ್ತು ನಿನಗೆ ಹೊಟ್ಟೆಯಲ್ಲಿ ದೊಡ್ಡ ಸಮಸ್ಯೆಯುಂಟಾಗಿ ಗಂಭೀರ ರೋಗ ಗಂಟು ಬೀಳುತ್ತದೆ. ಕ್ರಾನಿಕಲ್ಸ್. ಕ್ಯಾಪ್ಸೂಲ್ನಲ್ಲಿ ಕ್ಯಾಮೆರಾ. ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಜೋರಾಗಿ ನಗುತ್ತಿದ್ದರು. ಸೀರಿಯಸ್ಲಿ? ಈ ಕ್ಯಾಮೆರಾದಿಂದ ಹೊಟ್ಟೆಯೊಳಗಿರುವ ಏನು ಬೇಕಾದರೂ ನೋಡಬಹುದಾ? ನೀವಿದಕ್ಕೆ ವಿಂಡ್ಶೀಲ್ಡ್ ವೈಪರ್ ಅಳವಡಿಸ್ತೀರಾ? ಅವರೆದುರಿಗೆ ಗೇವ್ರಿಯಲ್ ಇಡನ್ ಕುಳಿತಿದ್ದ. ದೊಡ್ಡ ಕಂಪನಿಯೊಂದರ ಮೀಟಿಂಗ್ ರೂಮ್. 1990ರ ದಶಕದ ಮಧ್ಯಭಾಗ. ಇಡನ್ ತನ್ನ ಸ್ಟಾರ್ಟ್ಅಪ್ಗೆ ಸಂಭವನೀಯ ಹೂಡಿಕೆದಾರರನ್ನು ಹುಡುಕಲು ಹೋಗಿದ್ದ. ಅಂತಹ ಒಂದು ಹೂಡಿಕೆದಾರ ಕಂಪನಿಯ ಆಡಳಿತ ಮಂಡಳಿ ಜೊತೆ ಅವನ ಮೀಟಿಂಗ್ ನಡೆಯುತ್ತಿತ್ತು. ಅವನ ಸ್ಟಾರ್ಟ್ಅಪ್ ಕಂಪನಿಯ ಐಡಿಯಾ ನುಂಗುವ ಕ್ಯಾಮೆರಾ ಮತ್ತು ರೇಡಿಯೋ ಟ್ರಾನ್ಸ್ಮಿಟರ್ ಕಂಡುಹಿಡಿದು ಮಾರಾಟ ಮಾಡುವುದು. ಇದು ಹೆಚ್ಚು ಕಮ್ಮಿ ಮಲ್ಟಿವಿಟಮಿನ್ ಕ್ಯಾಪ್ಸೂಲ್ನಷ್ಟೇ ದೊಡ್ಡ ಕ್ಯಾಮೆರಾ. ಇದನ್ನು ಕ್ಯಾಪ್ಸೂಲ್ ರೀತಿಯಲ್ಲೇ ನುಂಗಬಹುದು. ಆಗ ಕ್ಯಾಪ್ಸೂಲ್ ನಮ್ಮ ಹೊಟ್ಟೆಯೊಳಗಿರುವ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ನಾಳದಲ್ಲಿ ಅಥವಾ ಜೀರ್ಣಾಂಗ ವ್ಯೂಹದಲ್ಲಿ ಸಂಚರಿಸುತ್ತಾ ಹೊಟ್ಟೆಯೊಳಗಿನ ಫೋಟೋಗಳನ್ನು ತೆಗೆದು ಕಳಿಸುತ್ತದೆ. ಆ ಕಾಲದಲ್ಲಿ ವೈದ್ಯರು ನಮ್ಮ ಹೊಟ್ಟೆ ಹಾಗೂ ಸಣ್ಣ ಕರುಳಿನಲ್ಲಿ ಏನಾದರೂ ಸಮಸ್ಯೆಯಾಗಿದೆಯೇ ಎಂಬುದನ್ನು ಪತ್ತೆ ಹಚ್ಚಲು ಎಂಡೋಸ್ಕೋಪಿಯನ್ನು ಅವಲಂಬಿಸಿದ್ದರು. 15 ಅಡಿ ಉದ್ದದ ಸಣ್ಣದೊಂದು ಕೊಳವೆಯನ್ನು ಹೊಟ್ಟೆ ಹಾಗೂ ಕರುಳಿನ ಮಧ್ಯಭಾಗದಲ್ಲಿ ತೂರಿಸುವುದೇ ಎಂಡೋಸ್ಕೋಪಿ. ಎಂಡೋಸ್ಕೋಪ್ ಅಂದರೆ ಉದ್ದನೆಯ ತೆಳುವಾದ ಕೊಳವೆ. ಇದು ಬೇಕಾದ ಹಾಗೆ ಬಾಗಿ ಬಳುಕುತ್ತದೆ. ಇದರ ತುದಿಗೆ ಹೈ ಡೆಫಿನಿಷನ್ ವಿಡಿಯೋ ಕ್ಯಾಮೆರಾ ಇರುತ್ತದೆ. ಅದು ಹೊಟ್ಟೆಯೊಳಗಿನ ಭಾಗಗಳನ್ನು ಚಿತ್ರೀಕರಿಸಿ ಹೊರಗೆ ತೋರಿಸುತ್ತದೆ. ಆದರೆ ಇದರಲ್ಲಿ ಇಡೀ ಅಂಗ ಕಾಣಿಸುವುದಿಲ್ಲ. ಬದಲಿಗೆ ಸಣ್ಣ ಕರುಳಿನ ಒಂದೊಂದು ಭಾಗವನ್ನಷ್ಟೇ ನೋಡಬಹುದು. ಹೀಗಾಗಿ ವೈದ್ಯರಿಗೆ ಹೊಟ್ಟೆಯೊಳಗಿನ ಸಮಸ್ಯೆ ಪೂರ್ಣ ಪ್ರಮಾಣದಲ್ಲಿ ಅರ್ಥವಾಗುವುದಿಲ್ಲ. ಅದರಿಂದಾಗಿ ಅನವಶ್ಯಕ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕಾಗಿ ಬರುತ್ತಿತ್ತು. ಹೊಟ್ಟೆಯೊಳಗಿನ ಅಂಗಗಳನ್ನು ನೋಡಬೇಕೆಂದರೆ ವೈದ್ಯರು ಕೊಲೊನೋಸ್ಕೋಪಿ ಮಾಡಬೇಕಿತ್ತು. ಅದು ರೋಗಿಗಳಿಗೆ ಬಹಳ ಮುಜುಗರ ಅಥವಾ ಕಿರಿಕಿರಿ ಉಂಟು ಮಾಡುವ ವಿಧಾನ. ಸುಮಾರು 1 ತಾಸು ಹಿಡಿಯುವ ಈ ಪದ್ಧತಿಯಲ್ಲಿ ವೈದ್ಯರು ಗುದದ್ವಾರದ ಮೂಲಕ ಹೊಟ್ಟೆಯಲ್ಲಿ ಗಾಳಿ ತುಂಬುತ್ತಾರೆ. ನಂತರ ಗುದನಾಳದಲ್ಲಿ 6 ಅಡಿ ಉದ್ದದ ಕೊಳವೆಯನ್ನು ತೂರಿಸುತ್ತಾರೆ. ಈ ಸಮಯದಲ್ಲಿ ಆಗುವ ನೋವು ತಡೆದುಕೊಳ್ಳಲು ರೋಗಿಗಳಿಗೆ ಅರಿವಳಿಕೆ ಅಥವಾ ಸೆಡೆಟಿವ್ಗಳನ್ನು ನೀಡಿರುತ್ತಾರೆ. ಅಮೆರಿಕದಲ್ಲೊಂದೇ ಅಂದಾಜು 19 ದಶಲಕ್ಷ ಜನರು ಸಣ್ಣ ಕರುಳಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸೀಲಿಯಾಕ್ ರೋಗದಿಂದ ಹಿಡಿದು ಸಣ್ಣ ಕರುಳಿನ ಕ್ಯಾನ್ಸರ್ವರೆಗೆ ಅವರಿಗೆ ನಾನಾ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ಇವೆ. 3 ದಶಲಕ್ಷಕ್ಕೂ ಹೆಚ್ಚು ಜನರು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ರೋಗದಿಂದಾಗಿ ಆಸ್ಪತ್ರೆಗೆ ಹೋಗುತ್ತಿದ್ದಾರೆ. ಇವುಗಳ ಪೈಕಿ 3ನೇ 1ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ವೈದ್ಯರಿಗೆ ಕಾರಣವನ್ನು ಪತ್ತೆ ಮಾಡುವುದಕ್ಕೇ ಆಗುವುದಿಲ್ಲ. ಇಡನ್ಗೆ ತನ್ನ ಐಡಿಯಾದಿಂದ ಇಂತಹ ರೋಗಗಳನ್ನು ಸುಲಭವಾಗಿ ಪತ್ತೆ ಮಾಡಬಹುದು ಎಂಬುದು ಗೊತ್ತಿತ್ತು. ಅವನು ಅಭಿವೃದ್ಧಿಪಡಿಸುತ್ತಿದ್ದ ಕ್ಯಾಮೆರಾ ಮನುಷ್ಯನ ಹೊಟ್ಟೆಯೊಳಗೆ ಹೋಗುತ್ತಿದ್ದಂತೆ 16,000 ಫೋಟೋಗಳನ್ನು ಬೇರೆ ಬೇರೆ ಆಂಗಲ್ಗಳಲ್ಲಿ ಕ್ಲಿಕ್ಕಿಸಿ ಹೊರಗೆ ಕಳಿಸುತ್ತದೆ. ಅದರಿಂದ ಹೊಟ್ಟೆಯ ಸಂಪೂರ್ಣ ಚಿತ್ರಣ ವೈದ್ಯರಿಗೆ ಕಾಣಿಸುತ್ತದೆ. ಆಗ ವೈದ್ಯರು ಬಹಳ ಸುಲಭವಾಗಿ ರೋಗ ಪತ್ತೆ ಹಚ್ಚಬಹುದು. ರೋಗಿಗಳಿಗೂ ಇದರಿಂದ ಯಾವುದೇ ಕಿರಿಕಿರಿ ಇರುವುದಿಲ್ಲ. ರೋಗದ ತಪಾಸಣೆಗೆಂದು ಹೋದವರು ಕೇವಲ 1 ಕ್ಯಾಪ್ಸೂಲ್ ನುಂಗಿದರಾಯಿತು. ದುರದೃಷ್ಟವಶಾತ್ ಇಡನ್ನ ಸಂಶೋಧನೆಯಲ್ಲಿ ಹಣ ತೊಡಗಿಸಬೇಕಿದ್ದ ಸಂಭವನೀಯ ವೆಂಚರ್ ಕ್ಯಾಪಿಟಲಿಸ್ಟ್ಗಳೆಲ್ಲ ಅವನನ್ನು ಅನುಮಾನದಿಂದಲೇ ನೋಡುತ್ತಿದ್ದರು. ಅವರ ಪ್ರಕಾರ ಇಂತಹದ್ದೊಂದು ಕ್ಯಾಪ್ಸೂಲ್ ಕ್ಯಾಮೆರಾ ತಯಾರಿಸುವುದು ಸಾಧ್ಯವೇ ಇರಲಿಲ್ಲ. ಆದರೆ ಇಡನ್ ಅದರಿಂದ ಎದೆಗುಂದಲಿಲ್ಲ. ತನ್ನ ಕ್ಯಾಪ್ಸೂಲ್ ಕ್ಯಾಮೆರಾ ಒಂದಲ್ಲ ಒಂದು ದಿನ ಲಕ್ಷಾಂತರ ಜನರ ಬದುಕಿನಲ್ಲಿ ಬದಲಾವಣೆ ತರಲಿದೆ, ಅದರಿಂದ ಜಗತ್ತು ಬದಲಾಗಲಿದೆ ಎಂಬ ಬಗ್ಗೆ ಅವನಿಗೆ ಯಾವ ಅನುಮಾನವೂ ಇರಲಿಲ್ಲ. ಅವನ ಸಂಶೋಧನೆಗೆ ತುರ್ತಾಗಿ ಬೇಕಿದ್ದುದು ಬಂಡವಾಳ. ಅದನ್ನು ಹುಡುಕುವುದೇ ಕಷ್ಟಕರವಾಗಿ ಪರಿಣಮಿಸಿತ್ತು. ರಾಕೆಟ್ ಮ್ಯಾನ್.
ಇದೆಲ್ಲ ಶುರುವಾಗಿದ್ದು ಅಕ್ಕಪಕ್ಕದ ಮನೆಯ ಇಬ್ಬರು ಹರಟೆ ಹೊಡೆಯುತ್ತಿದ್ದಾಗ ಒಬ್ಬ ಪ್ರಸಿದ್ಧ ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ಅವನ ಹೆಸರು ಐತನ್ ಸ್ಕಾಪಾ, ಇನ್ನೊಬ್ಬ ಗೇವ್ರಿಯಲ್ ಇಡನ್, ಇಬ್ಬರೂ ಅಮೆರಿಕದ ಬೋಸ್ಟನ್ನಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರು. ಅದು 1981ನೇ ಇಸ್ವಿ. ಇಡನ್ ಎಕ್ಸ್ರೇ ಟ್ಯೂಬ್ ಮತ್ತು ಅಲ್ಟ್ರಾಸೋನಿಕ್ ಪ್ರೋಬ್ಗಳನ್ನು ತಯಾರಿಸುವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ಮತ್ತು ಸ್ಕಾಪಾ ಇಬ್ಬರೂ ಇಸ್ರೇಲಿನವರು. ನೆರೆಮನೆಯಲ್ಲಿದ್ದವರು ಸಹಜವಾಗಿಯೇ ಸ್ನೇಹಿತರಾಗಿದ್ದರು. ಅವರ ಮಾತುಕತೆಯ ವೇಳೆ ಇಬ್ಬರ ವೃತ್ತಿಜೀವನದ ಕಥೆಗಳು ಬಂದು ಹೋಗುತ್ತಿದ್ದವು. ಒಂದು ದಿನ ಡಾಕ್ಟರ್ ಸ್ಕಾಪಾ ಅವರು ಫೈಬರ್ ಆಪ್ಟಿಕ್ ಎಂಡೋಸ್ಕೋಪ್ಗಳ ಇತಿಮಿತಿಯ ಬಗ್ಗೆ ಹೇಳುತ್ತಿದ್ದರು. ಇಂಜಿನಿಯರ್ ಆಗಿದ್ದ ಇಡನ್ ತನ್ನ ಬಳಿ ಇದಕ್ಕೆ ಒಳ್ಳೆಯ ಪರಿಹಾರವಿದೆ ಎಂದಿದ್ದ. ನೀನು ಅಷ್ಟೊಳ್ಳೆಯ ವಿಜ್ಞಾನಿಯಾಗಿದ್ದರೆ ಏಕೆ ಎಂಡೋಸ್ಕೋಪ್ಗಿಂತ ಒಳ್ಳೆಯ ಉಪಕರಣ ಕಂಡುಹಿಡಿಯಬಾರದು? ಸ್ಕಾಪಾ ಕೇಳಿದ್ದರು. ನನಗೆ ಸ್ವಲ್ಪ ಟೈಮ್ ಕೊಡಿ ಎಂದಿದ್ದ ಇಡನ್. ವಾಸ್ತವವಾಗಿ ಆಗ ಅವನ ಬಳಿ ಯಾವುದೇ ಪ್ಲಾನ್ ಆಗಲಿ ಐಡಿಯಾ ಆಗಲಿ ಇರಲಿಲ್ಲ. ಹಾಗೆ ನೋಡಿದರೆ ಅವನಿಗೆ ಗ್ಯಾಸ್ಟ್ರೋ ಎಂಟರಾಲಜಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಡಾಕ್ಟರ್ ಸ್ನೇಹಿತನಿಗೆ ಮಾತು ಕೊಟ್ಟಿದ್ದ. ಹೀಗಾಗಿ ಎಂಡೋಸ್ಕೋಪಿಯ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಲು ಶುರು ಮಾಡಿದ. ಎಂಡೋಸ್ಕೋಪಿ ಎಂಬುದು ಗ್ರೀಕ್ ಪದ. ಅದರ ಅರ್ಥ ಒಳಗೆ ಇಣುಕಿ ನೋಡುವುದು. ಜರ್ಮನಿಯ ಸಂಶೋಧಕ ಫಿಲಿಪ್ ಬೊಜಿನಿ 1806ರಲ್ಲಿ ಎಂಡೋಸ್ಕೋಪಿಯನ್ನು ಕಂಡುಹಿಡಿದಿದ್ದ. ಬೊಜಿನಿ ಒಂದು ಸಂಕೀರ್ಣವಾದ ಟ್ಯೂಬ್ನಂತಹ ಉಪಕರಣವನ್ನು ಇದಕ್ಕೆ ಬಳಸುತ್ತಿದ್ದ. ಅದಕ್ಕೆ ಲಚ್ ಟ್ಲೀಟರ್ ಎಂದು ಹೆಸರಿಟ್ಟಿದ್ದ. ಅವನು ರೋಗಿಯ ಬಾಯಿ ಅಥವಾ ಗುದದ್ವಾರದ ಮೂಲಕ ಪೈಪೊಂದನ್ನು ದೇಹದೊಳಗೆ ಕಳುಹಿಸುತ್ತಿದ್ದ. ಆ ಪೈಪ್ ತುದಿಗೆ ಒಂದು ಬೆಳಕು ಇರುತ್ತಿತ್ತು. ಆ ಬೆಳಕಿನಲ್ಲಿ ದೇಹದ ಒಳಭಾಗಗಳು ಹೊರಗೆ ಮಸುಕಾಗಿ ಕಾಣಿಸುತ್ತಿದ್ದವು. ಅಂದಿನಿಂದ ವೈದ್ಯ ವಿಜ್ಞಾನಿಗಳು ಈ ಉಪಕರಣವನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸುತ್ತಾ ಬಂದರು. ಎಂಡೋಸ್ಕೋಪ್ಗೆ ಮಸೂರ ಅಳವಡಿಸಿದರು. ನಂತರ ಫ್ಲೆಕ್ಸಿಬಲ್ ರಾಡ್ಗಳನ್ನು ಅಳವಡಿಸಿದರು. ಆದರೂ ಆಧುನಿಕ ಎಂಡೋಸ್ಕೋಪಿಯಲ್ಲಿ ಕೇವಲ ಕರುಳಿನ ನಾಳಗಳ ಮೇಲ್ಭಾಗವನ್ನು ಮಾತ್ರ ನೋಡಲು ಸಾಧ್ಯವಿತ್ತು. ಇನ್ನುಳಿದ ಉಪಕರಣಗಳಿಂದ ಹೆಚ್ಚೇನೂ ಪ್ರಯೋಜನವಿರಲಿಲ್ಲ. ಏಕೆಂದರೆ ಎಕ್ಸ್ರೇಗಳಿಂದ ವೈದ್ಯರಿಗೆ ಹೇಳಿಕೊಳ್ಳುವಂತಹ ಗುಣಮಟ್ಟದ ಫೋಟೋ ಸಿಗುತ್ತಿರಲಿಲ್ಲ. ಅಲ್ಟ್ರಾಸೌಂಡ್ನಲ್ಲೂ ಸ್ಪಷ್ಟವಾದ ಚಿತ್ರಣ ಸಿಗುತ್ತಿರಲಿಲ್ಲ. ಇವೆಲ್ಲದರ ಬಗ್ಗೆ ಇಡನ್ ಹೆಚ್ಚೆಚ್ಚು ಓದುತ್ತಾ ಹೋದಷ್ಟೂ ಅವನಿಗೆ ತಾನು ಇದಕ್ಕಿಂತ ಒಳ್ಳೆಯದನ್ನು ಕಂಡುಹಿಡಿಯಬಲ್ಲೆ ಎಂಬ ಆತ್ಮವಿಶ್ವಾಸ ಹೆಚ್ಚುತ್ತಿತ್ತು. ಆ ಸಮಯದಲ್ಲಿ ಇಡನ್ಗೆ ಸಣ್ಣ ಕರುಳಿನ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಆದರೆ ಅವನಿಗೆ 2 ವಿಷಯಗಳ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಗೊತ್ತಿತ್ತು: ರಾಕೆಟ್ ಮತ್ತು ಕ್ಯಾಮರಾ. ಬೋಸ್ಟನ್ನ ಎಕ್ಸ್ರೇ ಉಪಕರಣ ತಯಾರಿಕಾ ಕಂಪನಿಯಲ್ಲಿ ಕೆಲಸ ಮಾಡುವುದಕ್ಕಿಂತ ಮೊದಲು ಅವನು ಇಸ್ರೇಲ್ನ ಪ್ರಸಿದ್ಧ ರಕ್ಷಣಾ ಉಪಕರಣಗಳನ್ನು ತಯಾರಿಸುವ ರಫೇಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿ ರಾಕೆಟ್ನ ಕಣ್ಣು ಅಭಿವೃದ್ಧಿಪಡಿಸುವ ತಂಡದಲ್ಲಿದ್ದ. ರಾಕೆಟ್ನ ಕಣ್ಣು ಅಂದರೆ ಅದೊಂದು ಕ್ಯಾಮರಾ. ಆ ಕ್ಯಾಮರಾ ಬಳಸಿಯೇ ರಾಕೆಟ್ ತನ್ನ ಗುರಿಯ ಮೇಲೆ ದಾಳಿ ನಡೆಸುತ್ತದೆ. ಇದರ ಜೊತೆಗೆ ಅವನು ಏರ್ ಟು ಏರ್ ಕ್ಷಿಪಣಿಗಳ ಇನ್ಫ್ರಾರೆಡ್ ಹೋಮಿಂಗ್ ಉಪಕರಣ ತಯಾರಿಸುವ ಪ್ರಾಜೆಕ್ಟ್ನಲ್ಲೂ ಕೆಲಸ ಮಾಡಿದ್ದ. ಎಂಡೋಸ್ಕೋಪ್ನ ಬಗ್ಗೆ ಯೋಚಿಸಿದಾಗ ಅವನಿಗೆ ಮನುಷ್ಯನ ದೇಹದೊಳಗೆ ಓಡಾಡಬಲ್ಲ ಅತ್ಯಂತ ಸಣ್ಣ ಮಿಸೈಲ್ ಸೆನ್ಸರ್ ಮನಸ್ಸಿಗೆ ಬರುತ್ತಿತ್ತು. ಸಮಸ್ಯೆ ಏನೆಂದರೆ ಅಂತಹದ್ದೊಂದು ತಂತ್ರಜ್ಞಾನವನ್ನು ಯಾರೂ ಕಂಡುಹಿಡಿದಿರಲಿಲ್ಲ. ಹೀಗಾಗಿ ಆ ಯೋಚನೆಯನ್ನು ಅವನು ಬಿಡಬೇಕಾಯಿತು. 10 ವರ್ಷದ ನಂತರ 1991ರಲ್ಲಿ ಇಡನ್ ಅಮೆರಿಕದಲ್ಲೇ ಮತ್ತೊಮ್ಮೆ ಡಾಕ್ಟರ್ ಸ್ಕಾಪಾ ಅವರನ್ನು ಭೇಟಿ ಮಾಡಿದ. ಆ ಭೇಟಿಯಲ್ಲೂ ಸ್ಕಾಪಾ ಅವರು ಇಡನ್ಗೆ ಸಣ್ಣ ಕರುಳನ್ನು ವೈದ್ಯರು ಸುಲಭವಾಗಿ ಪರೀಕ್ಷಿಸುವಂತಹ ಉಪಕರಣವನ್ನು ಕಂಡುಹಿಡಿ ನೋಡೋಣ ಎಂದು ಸವಾಲು ಹಾಕಿದರು. ಆದರೆ ಅದಕ್ಕಿರುವ ಸವಾಲುಗಳ ಬಗ್ಗೆ ಇಡನ್ಗೆ ಈಗ ಸಂಪೂರ್ಣ ಅರಿವಿತ್ತು. ಸವಾಲಿನ ಕತೆ ಹಾಗಿರಲಿ, ಅಂತಹದ್ದೊಂದು ಯಂತ್ರ ಕಂಡುಹಿಡಿಯುವ ಯಾವ ಭರವಸೆಯೂ ನನಗಿರಲಿಲ್ಲ. ಏಕೆಂದರೆ ಅದಕ್ಕೆ ಅಳವಡಿಸಬಹುದಾದ ಬ್ಯಾಟರಿಗಳು ಕೇವಲ 10 ನಿಮಿಷ ಬಾಳಿಕೆ ಬರುತ್ತಿದ್ದವು. ನಮಗೆ 10 ತಾಸು ಬಾಳಿಕೆ ಬರುವ ಬ್ಯಾಟರಿ ಬೇಕಾಗಿತ್ತು. ಒಂದು ವೇಳೆ ನಾವು ಅದನ್ನು ಕಂಡುಹಿಡಿದರೂ
ಯಾವ ಡಾಕ್ಟರು ತಾನೇ ರೋಗಿಯ ಪಕ್ಕ 8-10 ತಾಸು ಕುಳಿತು ಮಾನಿಟರ್ನಲ್ಲಿ ಕ್ಯಾಪ್ಸೂಲ್ ಎಲ್ಲೆಲ್ಲಿ ಓಡಾಡುತ್ತಿದೆ ಎಂದು ನೋಡುತ್ತಿರುತ್ತಾನೆ ಎಂದು ಈಡನ್ ಆಗಿನ ಪರಿಸ್ಥಿತಿಯನ್ನು ಮೆಲುಕು ಹಾಕುತ್ತಾನೆ. ಆದರೂ ಈಡನ್ ತನ್ನ ಸಂಶೋಧನೆ ನಿಲ್ಲಿಸಲಿಲ್ಲ. ಅದಕ್ಕಿರುವ ಸವಾಲುಗಳನ್ನೆಲ್ಲ ಗುಡ್ಡೆ ಹಾಕಿಕೊಂಡು ಅದರೊಳಗೆ ಮುಳುಗಿ ಹೋದ. ಅವನೀಗ ಮತ್ತೆ ರಫೇಲ್ನಲ್ಲೇ ಪೂರ್ಣಾವಧಿ ಕೆಲಸಕ್ಕೆ ಸೇರಿದ್ದ. ಅಲ್ಲಿ ಹಿರಿಯ ಸಹೋದ್ಯೋಗಿಗಳ ಬಳಿ ಹೋಗಿ ತನ್ನ ಪ್ರಾಜೆಕ್ಟ್ಗೆ ನೆರವು ಕೇಳಿದ. ಅವರೆಲ್ಲರೂ ನಿನ್ನ ಐಡಿಯಾ ಹಾಲಿವುಡ್ ಸಿನಿಮಾಕ್ಕೆ ಹೇಳಿ ಮಾಡಿಸಿದಂತಿದೆ, ಆದರೆ ಇಸ್ರೇಲಿ ಮಿಲಿಟರಿಗೆ ಇದರಿಂದ ಏನೂ ಪ್ರಯೋಜನವಿಲ್ಲ ಎಂದಿದ್ದರು. ಆದರೆ ಕಂಪನಿಯ ಪ್ರಯೋಗಾಲಯವನ್ನು ಸಂಶೋಧನೆಗೆ ಬಳಕೆ ಮಾಡಿಕೊಳ್ಳಲು ಅವರು ಈಡನ್ಗೆ ಅನುಮತಿ ನೀಡಿದರು. ಅದೇ ಅವನಿಗೆ ದೊಡ್ಡ ಉಪಕಾರ ಮಾಡಿದಂತಾಯಿತು. 1993ರಲ್ಲಿ ಅವನು ಬಹಳ ಮುಖ್ಯವಾದ ಕೆಲವು ಪ್ರಯೋಗಗಳನ್ನು ನಡೆಸಿದ. ಮೊದಲಿಗೆ ಡೈಮ್ಗಿಂತ ಸಣ್ಣದಾದ ಟ್ರಾನ್ಸ್ಮಿಟರ್ ಮತ್ತು ಕ್ಯಾಮೆರಾ ತಯಾರಿಸುವ ಕಾರ್ಯಕ್ಕೆ ಕೈ ಹಾಕಿದ. ತಂತ್ರಜ್ಞಾನ ಅಭಿವೃದ್ಧಿಗೊಂಡಿದ್ದರಿಂದ ಅದು ಸಾಧ್ಯವಿತ್ತು. ನಂತರ ಆ ಕ್ಯಾಮೆರಾವನ್ನು ಸತ್ತ ಕೋಳಿಯ ಒಳಗೆ ತೂರಿಸಿದ. ಅದರ ಮೂಲಕ ಈಡನ್ಗೆ ಕೋಳಿಯ ಕರುಳಿನೊಳಗಿನ ಚಿತ್ರಣ ಅತ್ಯಂತ ಸ್ಪಷ್ಟವಾಗಿ ಕಾಣಿಸಿತು. ಇದೇ ಕ್ಯಾಮೆರಾ ಮನುಷ್ಯನ ದೇಹದೊಳಗೂ ಖಂಡಿತ ಕೆಲಸ ಮಾಡುತ್ತದೆ ಎಂಬುದು ಅವನ ಲೆಕ್ಕಾಚಾರವಾಗಿತ್ತು. ನಂತರ ಈಡನ್ ಬ್ಯಾಟರಿ ಲೈಫ್ನ ಸಮಸ್ಯೆಯನ್ನು ಕೈಗೆತ್ತಿಕೊಂಡ. ಆ ಸಮಯದಲ್ಲಿ ಅಮೆರಿಕದ ನಾಸಾದವರು 10 ತಾಸಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುವ ಅತಿ ಸಣ್ಣ ಬ್ಯಾಟರಿ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು. ಹೀಗಾಗಿ ಅಂತಹ ಬ್ಯಾಟರಿ ತಂತ್ರಜ್ಞಾನಕ್ಕಾಗಿ ಅವನು ನಾಸಾದ ಮೊರೆ ಹೋದ. ಅದರ ಮರುವರ್ಷವೇ ಈಡನ್ ತನ್ನ ಸಂಶೋಧನೆಗೆ ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ಪೇಟೆಂಟ್ಗೆ ಅರ್ಜಿ ಸಲ್ಲಿಸಿದ. ಈಗ ಅವನ ಬಳಿ ಕ್ಯಾಪ್ಸೂಲ್ ಕ್ಯಾಮೆರಾ ತಂತ್ರಜ್ಞಾನ ಬಳಸಿ ಎಂಡೋಸ್ಕೋಪಿ ನಡೆಸುವುದಕ್ಕೆ ಬೇಕಾದ ಎಲ್ಲ ಬಿಡಿಭಾಗಗಳೂ ಸಿದ್ಧವಿದ್ದವು. ಅದನ್ನು ಬಳಸಿ ಅವನೀಗ ಬಿಸಿನೆಸ್ ಆರಂಭಿಸಬೇಕಿತ್ತು. ಅದರ ಮೊದಲ ಹೆಜ್ಜೆ ಎಂದರೆ ಬಂಡವಾಳ ಸಂಗ್ರಹಿಸುವುದು. ಸ್ಫೋಟಗೊಳ್ಳದ ಕ್ಷಿಪಣಿ. ಈಡನ್ಗೆ ತನ್ನ ಹಳೆಯ ಸ್ನೇಹಿತನೊಬ್ಬನ ನೆನಪಾಯಿತು. ಅವನು ಗೇವ್ರಿಯಲ್ ಮೆರನ್. ಎಂಡೋಸ್ಕೋಪಿಗೆ ವಿಡಿಯೋ ಕ್ಯಾಮೆರಾಗಳನ್ನು ಪೂರೈಕೆ ಮಾಡುವ ಅಪ್ಲಿಟೆಕ್ ಎಂಬ ಇಸ್ರೇಲಿ ಕಂಪನಿಗೆ ಅವನು ಸಿಇಒ ಆಗಿದ್ದ. ಈ ಹಿಂದೆ ಅವರಿಬ್ಬರು ಸಹೋದ್ಯೋಗಿಗಳೂ ಆಗಿದ್ದರು. ಮೆರನ್ ತನ್ನ ಕಂಪನಿಗೆ ರಾಜೀನಾಮೆ ನೀಡಿ ಕ್ಯಾಪ್ಸೂಲ್ ಕ್ಯಾಮೆರಾದ ಕಂಪನಿ ಹುಟ್ಟುಹಾಕಲು ತನ್ನ ಜೊತೆ ಕೈ ಜೋಡಿಸಬೇಕು ಎಂಬುದು ಈಡನ್ನ ಆಸೆಯಾಗಿತ್ತು. ಆದರೆ ಮೆರನ್ ತಕ್ಷಣಕ್ಕೆ ತನ್ನ ದೊಡ್ಡ ಹುದ್ದೆ ಬಿಟ್ಟು ಬರುವುದಕ್ಕೆ ಸಿದ್ಧನಾಗಲಿಲ್ಲ. ಮೊದಲಿಗೆ ಅಪ್ಲಿಟೆಕ್ ಕಂಪನಿಯ ಉನ್ನತ ಹುದ್ದೆಯಲ್ಲಿರುವವರಿಗೆ ಈಡನ್ನ ಯೋಜನೆಯಲ್ಲಿ ಹಣ ತೊಡಗಿಸುವ ಬಗ್ಗೆ ಮನವೊಲಿಕೆ ಮಾಡಲು ಯತ್ನಿಸಿದ. ಆದರೆ ಅಪ್ಲಿಟೆಕ್ಗೆ ಇದರಲ್ಲಿ ಆಸಕ್ತಿ ಇರಲಿಲ್ಲ. ಆಗ ಅವನಿಗೆ ತಾನು 2ರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದು ಅನಿವಾರ್ಯ ಎಂಬುದು ಮನವರಿಕೆಯಾಯಿತು. ಒಳ್ಳೆಯ ಸಂಬಳ ನೀಡುವ ದೊಡ್ಡ ಹುದ್ದೆಯಲ್ಲಿ ಹಾಯಾಗಿ ಮುಂದುವರಿಯುವುದು ಅಥವಾ ಒಳತೋಟಿಯನ್ನು ನಂಬಿ ಹೊಸ ಸಾಹಸವೆಂಬ ಗ್ಯಾಂಬ್ಲಿಂಗಿಗೆ ಇಳಿಯುವುದು. ಈಡನ್ನದು ಬಹಳ ಇಂಟ್ರೆಸ್ಟಿಂಗ್ ಐಡಿಯಾ, ಆದರೆ ಅದರಲ್ಲಿ ತಾಂತ್ರಿಕವಾಗಿ ಸಾಕಷ್ಟು ರಿಸ್ಕ್ಗಳಿದ್ದವು ಎನ್ನುತ್ತಾನೆ ಮೆರನ್. ಈಡನ್ ತನ್ನ ಬಳಿಗೆ ಬರುವುದಕ್ಕಿಂತ ಮುಂಚೆ ಕೆಲಸ ಬದಲಿಸುವ ಅಥವಾ ಬೇರೇನಾದರೂ ಮಾಡುವ ಬಗ್ಗೆ ಅವನು ಯೋಚನೆ ಕೂಡ ಮಾಡಿರಲಿಲ್ಲ. ಆದರೆ ಈಗ ಈಡನ್ನ ಐಡಿಯಾ ಅವನ ತಲೆ ಕೆಡಿಸಿತ್ತು. ಕೊನೆಗೂ ಅದನ್ನು ಒಪ್ಪಿಕೊಂಡ. ಮೆರನ್ ತನ್ನ ಕೆಲಸ ಬಿಟ್ಟು ಕ್ಯಾಪ್ಸೂಲ್ ಕ್ಯಾಮೆರಾದ ಬಿಸಿನೆಸ್ಸಿಗೆ ಕೈ ಹಾಕಿದವನೇ ಅದಕ್ಕೊಂದು ಬಂಡವಾಳ ಹೂಡಿಕೆಯ ಯೋಜನೆ ತಯಾರಿಸಲು ಕುಳಿತ. ಆದರೆ ಬಹಳಷ್ಟು ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಅವನ ಪ್ರಸ್ತಾಪಗಳನ್ನು ತಿರಸ್ಕರಿಸಿದರು. ಇದು ಹೆಚ್ಚು ಕಮ್ಮಿ 2 ವರ್ಷ ನಡೆಯಿತು. ಕೊನೆಗೆ ಅವನು ಮತ್ತು ಈಡನ್ ಒಟ್ಟಾಗಿ ರಫೇಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ RDCಗೆ ಹೋದರು. ಅದು ರಫೇಲ್, ಎಲ್ರಾನ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಮತ್ತು ಡಿಸ್ಕೌಂಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ನ ಒಕ್ಕೂಟ. ಅದರ ಮುಖ್ಯಸ್ಥರು ಕ್ಯಾಪ್ಸೂಲ್ ಕ್ಯಾಮೆರಾದ ಐಡಿಯಾ ಮೆಚ್ಚಿಕೊಂಡರು. ಪರಿಣಾಮ RDC ಗ್ರೂಪ್ ಈ ಯೋಜನೆಯಲ್ಲಿ $6 ಲಕ್ಷ ಹಣ ತೊಡಗಿಸಿತು. ಅದಕ್ಕೆ ಪ್ರತಿಯಾಗಿ ಈಡನ್ ಮತ್ತು ಮೆರನ್ ತಮ್ಮ ಕಂಪನಿಯ 10% ಪಾಲುದಾರಿಕೆಯನ್ನು RDCಗೆ ನೀಡಿದರು. ಈಡನ್
ಈ ಕಂಪನಿಗೆ ಗಿವನ್ ಇಮೇಜಿಂಗ್ ಎಂದು ಹೆಸರಿಟ್ಟಿದ್ದ. ಇಷ್ಟೆಲ್ಲ ಆದರೂ ಬಹುದೊಡ್ಡ ಸಮಸ್ಯೆಯೊಂದು ಹಾಗೇ ಉಳಿದಿತ್ತು. ಇಡನ್ ಮತ್ತು ಮೆರನ್ ತಮ್ಮ ಐಡಿಯಾ ಮನುಷ್ಯರ ಮೇಲೆ ಕೆಲಸ ಮಾಡುತ್ತದೆಯೋ ಇಲ್ಲವೋ ಎಂಬುದನ್ನು ಇನ್ನೂ ಪರೀಕ್ಷಿಸಿರಲಿಲ್ಲ. ಕ್ಯಾಪ್ಸೂಲ್ ಕ್ಯಾಮೆರಾ ಮನುಷ್ಯರಲ್ಲಿ ಕೆಲಸ ಮಾಡುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಅವರು ಬ್ರಿಟನ್ ಮೂಲದ ಸಂಶೋಧನಾ ತಂಡವೊಂದನ್ನು ಸಂಪರ್ಕಿಸಿದರು. ಅದಕ್ಕೆ ಪಾಲ್ ಸ್ವೇನ್ ಎಂಬ ಮುಖ್ಯಸ್ಥರಿದ್ದರು. ಅವರು ಮನುಷ್ಯನ ದೇಹ ರಚನಾಶಾಸ್ತ್ರ, ಅದರಲ್ಲೂ ವಿಶೇಷವಾಗಿ ಸಣ್ಣ ಕರುಳಿನ ತಜ್ಞರಾಗಿದ್ದರು. 1999ರಲ್ಲಿ ಅವರು ಮೊದಲ ಬಾರಿ ಕ್ಯಾಪ್ಸೂಲ್ ಕ್ಯಾಮೆರಾವನ್ನು ಮನುಷ್ಯರ ಮೇಲೆ ಪ್ರಯೋಗಿಸಿದರು. ಹಿಂದೆ ಇಡನ್ನ ನೆರೆಮನೆಯಲ್ಲಿ ನೆಲೆಸಿದ್ದ ಡಾಕ್ಟರ್ ಸ್ಕಾಪಾ ಇದರ ಮೇಲ್ವಿಚಾರಣೆ ನೋಡುತ್ತಿದ್ದರು. ಸ್ವೇನ್ ಕ್ಯಾಪ್ಸೂಲ್ ಕ್ಯಾಮೆರಾವನ್ನು ರೋಗಿಗೆ ನುಗ್ಗಿಸಿದರು. ಕೆಲ ನಿಮಿಷಗಳ ನಂತರ ಅವರಿಗೆ ಮಾನಿಟರ್ನಲ್ಲಿ ಒಂದಷ್ಟು ಇಮೇಜುಗಳು ಕಾಣಿಸತೊಡಗಿದವು. ಆದರೆ ಅವು ಬ್ಲರ್ ಆಗಿದ್ದವು. ಹೀಗಾಗಿ ಸಂಶೋಧಕರಿಗೆ ಗೊಂದಲವಾಗತೊಡಗಿತು. ಇಡನ್ ಆಂಟೆನಾ ಹಿಡಿದುಕೊಂಡಿದ್ದ. ಅದು ಕ್ಯಾಪ್ಸೂಲ್ನೊಳಗಿದ್ದ ಕ್ಯಾಮೆರಾದಿಂದ ಸಿಗ್ನಲ್ಗಳನ್ನು ಸ್ವೀಕರಿಸುತ್ತಿತ್ತು. ನಂತರ ಆಂಟೆನಾದಿಂದ ಕಂಪ್ಯೂಟರ್ಗೆ ಚಿತ್ರಗಳು ರವಾನೆಯಾಗುತ್ತಿದ್ದವು. ಅವು ಮಸುಕಾದ್ದರಿಂದ ಇಡನ್ ಆಂಟೆನಾವನ್ನು ಅತ್ತಿತ್ತ ಓಡಾಡಿಸತೊಡಗಿದ. ಆದರೂ ಚಿತ್ರಗಳ ಗುಣಮಟ್ಟ ಸುಧಾರಿಸಲಿಲ್ಲ. ಅದೇನಾದರೂ ಆಗಲಿ, ಕ್ಯಾಪ್ಸೂಲ್ ಕ್ಯಾಮೆರಾದಿಂದ ಬಂದ ಚಿತ್ರಗಳ ಆಧಾರದ ಮೇಲೆ ಅದು ಯಶಸ್ವಿಯಾಗಿ ಸಣ್ಣ ಕರುಳಿಗೆ ಪ್ರಯಾಣಿಸಿದೆ ಎಂಬುದಂತೂ ಅವರಿಗೆ ಖಾತ್ರಿಯಾಯಿತು. ಹೀಗಾಗಿ ಎಲ್ಲರಿಗೂ ಬಹಳ ಖುಷಿಯಾಗಿತ್ತು. ಸ್ವೇನ್ ಇನ್ನೊಂದು ಕ್ಯಾಪ್ಸೂಲ್ ನುಂಗಿಸಲು ಒಪ್ಪಿಕೊಂಡರು. ಈಗ ಇಡನ್ ಆಂಟೆನಾವನ್ನು ಬೇರೆ ಆಂಗಲ್ನಲ್ಲಿ ಹಿಡಿದುಕೊಂಡ. ಅದರಿಂದ ಚಿತ್ರಗಳ ಗುಣಮಟ್ಟ ಸುಧಾರಿಸಿತು. ಒಂದಷ್ಟು ಹೊಂದಾಣಿಕೆ ಮಾಡಿದ ಮೇಲೆ ಸಣ್ಣ ಕರುಳಿನ ಸ್ಪಷ್ಟ ಚಿತ್ರಗಳು ಮಾನಿಟರ್ ಮೇಲೆ ಮೂಡತೊಡಗಿದವು. ಇಡನ್ ಹಾಗೂ ಸ್ವೇನ್ ಈ ಪ್ರಯೋಗವನ್ನು ಸ್ಫೋಟಗೊಳ್ಳದ ಕ್ಷಿಪಣಿಯನ್ನು ನುಂಗುವುದು ಎಂದು ಬಣ್ಣಿಸಿದರು. ಇಡನ್ ಮತ್ತು ಮೆರನ್ ತಮ್ಮ ಕ್ಯಾಪ್ಸೂಲ್ ಕ್ಯಾಮೆರಾವನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡಿದ ಮೇಲೆ 2001ರಲ್ಲಿ ಅದು ಸುರಕ್ಷಿತ ಹಾಗೂ ಪರಿಣಾಮಕಾರಿ ಪರೀಕ್ಷೆ ಎಂಬುದು ದೃಢಪಟ್ಟಿತು. ಯುರೋಪ್ ಹಾಗೂ ಅಮೆರಿಕದ ಆರೋಗ್ಯಾಧಿಕಾರಿಗಳು ಅದರ ಮಾರಾಟಕ್ಕೆ ಒಪ್ಪಿಗೆ ನೀಡಿದರು. ಅದೇ ವರ್ಷ ಗಿವನ್ ಇಮೇಜಿಂಗ್ ಕಂಪನಿ ಅಮೆರಿಕದ ಷೇರು ಮಾರುಕಟ್ಟೆ ನಾಸ್ಡಾಕ್ಗೆ ಪ್ರವೇಶಿಸಿತು. ಆದರೆ ಕೆಲವೇ ಸಮಯದಲ್ಲಿ ಸೆಪ್ಟೆಂಬರ್ 11ರಂದು ಪೆಂಟಗಾನ್ ಹಾಗೂ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ಭಾರೀ ಭಯೋತ್ಪಾದಕ ದಾಳಿ ನಡೆಯಿತು. ನಮ್ಮ ಕತೆ ಮುಗಿಯಿತು. ಗಿವನ್ ಇಮೇಜಿಂಗ್ ಕಂಪನಿಯ IPO ಫೇಲಾಯಿತು. ಮುಂದೇನು ಎಂದು ಇಡನ್ ಚಿಂತೆಗೆ ಬಿದ್ದಿದ್ದ. ಆದರೆ ಕೆಲ ವಾರಗಳ ನಂತರ ಹೇಗೋ ಪರಿಸ್ಥಿತಿ ಸುಧಾರಿಸಿತು. ಭಯೋತ್ಪಾದಕ ದಾಳಿಯ ನಂತರ ಷೇರು ಮಾರುಕಟ್ಟೆಯನ್ನು ಯಶಸ್ವಿಯಾಗಿ ಪ್ರವೇಶಿಸಿದ ಹೆಗ್ಗಳಿಕೆಯನ್ನು ಗಿವನ್ ಇಮೇಜಿಂಗ್ ಕಂಪನಿ ತನ್ನದಾಗಿಸಿಕೊಂಡಿತು. ಆ ವೇಳೆ ಅಮೆರಿಕದ ಆರ್ಥಿಕತೆ ಕುಸಿದಿತ್ತು. ಆದರೂ ಇಡನ್ನ ಕಂಪನಿ $60 ಮಿಲಿಯನ್ ಬಂಡವಾಳ ಸಂಗ್ರಹಿಸಿತ್ತು. ಆ ದುರಂತದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳು ಸಂಭವಿಸಿದ ನಂತರವೂ ನನ್ನ ಕ್ಯಾಪ್ಸೂಲ್ ಕ್ಯಾಮೆರಾದಿಂದ ಸಾವಿರಾರು ಜೀವಗಳು ಉಳಿಯುತ್ತವೆ ಎಂಬ ಭರವಸೆ ನನ್ನೊಳಗಿತ್ತು. ಅದನ್ನೇ ಅಲ್ಲವೇ ಬೈಬಲ್ನಲ್ಲಿ ವಿಧ್ವಂಸಕಾರಿ ಅಸ್ತ್ರಗಳನ್ನು ಶಾಂತಿಯುತ ನಾಗರಿಕ ಉದ್ದೇಶಕ್ಕೆ ಬಳಸಿಕೊಳ್ಳುವುದು ಎಂದು ಹೇಳಿದ್ದು ಎಂದು ಇಡನ್ ಹೇಳುತ್ತಾನೆ. ನುಂಗಲು ಸುಲಭ. ಇಡನ್ನ ಆವಿಷ್ಕಾರ ಸಾಂಪ್ರದಾಯಿಕ ಎಂಡೋಸ್ಕೋಪ್ಗಿಂತ ಸಾಕಷ್ಟು ಸುಧಾರಿತ ತಂತ್ರಜ್ಞಾನವಾಗಿದ್ದರೂ ವೈದ್ಯರು ಆರಂಭದಲ್ಲಿ ಅದನ್ನು ಬಳಸಲು ಹಿಂದೇಟು ಹಾಕುತ್ತಿದ್ದರು. ಅವರ ಬಳಿ ಈಗಾಗಲೇ ಇದ್ದ ಸಲಕರಣೆ ಸಮರ್ಪಕ ಅಥವಾ ಪರಿಪೂರ್ಣ ಆಗಿರಲಿಲ್ಲ ಎಂಬುದು ನಿಜವಾದರೂ ಅದರಿಂದ ನಿರೀಕ್ಷಿತ ಕೆಲಸವಂತೂ ಆಗುತ್ತಿತ್ತು. ಹೀಗಾಗಿ ಹೊಸ ತಂತ್ರಜ್ಞಾನದ ಮೇಲೆ ಹೆಚ್ಚು ಹಣ ಖರ್ಚು ಮಾಡಲು ಆಸ್ಪತ್ರೆಗಳು ಸುಲಭಕ್ಕೆ ಮನಸ್ಸು ಮಾಡುತ್ತಿರಲಿಲ್ಲ. ಮನುಷ್ಯನ ದೇಹದೊಳಗೆ ಹೋಗಿ ನಂತರ ಮಾಯವಾಗಿ ಬಿಡುವ ಕ್ಯಾಪ್ಸೂಲನ್ನು ಬಳಸಲು ಇನ್ನು ಕೆಲವರು ಹೆದರುತ್ತಿದ್ದರು. ಅದರಿಂದ ಬೇರೇನಾದರೂ ಸಮಸ್ಯೆಗಳು ಉದ್ಭವಿಸಿದರೆ ಏನು ಮಾಡುವುದು ಎಂಬುದು ಅವರ ಆತಂಕಕ್ಕೆ ಕಾರಣವಾಗಿತ್ತು. ಆದರೆ ಕ್ರಮೇಣ ಎಲ್ಲವೂ ಬದಲಾಯಿತು. ಪಿಲ್ಕ್ಯಾಮ್ ಇನ್ನಿತರ ಎಂಡೋಸ್ಕೋಪ್ ವಿಧಾನಗಳಿಗಿಂತ ಉತ್ತಮ ಎಂಬುದಕ್ಕೆ
ಒಂದಾದ ಮೇಲೊಂದು ಸಾಕ್ಷ್ಯಗಳು ಸಿಗತೊಡಗಿದವು. ಸಾಂಪ್ರದಾಯಿಕ ಎಂಡೋಸ್ಕೋಪ್ನಲ್ಲಿ ಕೆಲ ಅಪಾಯಗಳಿದ್ದವು. ಎಂಡೋಸ್ಕೋಪ್ನ ಪೈಪ್ ಸ್ವಲ್ಪ ಹೆಚ್ಚು ಕಮ್ಮಿ ಓಡಾಡಿದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ವಾಲ್ ಹರಿದು ಹೋಗುವ ಸಾಧ್ಯತೆ ಇರುತ್ತಿತ್ತು. ಅದರಿಂದ ಸಣ್ಣ ಕರುಳಿನಲ್ಲಿ ಸೋಂಕು ಉಂಟಾಗಿ ರೋಗಿಯ ಜೀವಕ್ಕೂ ಅಪಾಯವಾಗಬಹುದಿತ್ತು. NYU ಲ್ಯಾಂಗನ್ ಮೆಡಿಕಲ್ ಸೆಂಟರ್ನ ಗ್ಯಾಸ್ಟ್ರೋಎಂಟರಾಲಜಿ ವಿಭಾಗದ ನಿರ್ದೇಶಕ ಮಾರ್ಕ್ ಪೋಚ್ಪಿನ್ ಹೇಳುವಂತೆ, ಎಂಡೋಸ್ಕೋಪಿಕ್ ವಿಧಾನದಲ್ಲಿ 10% ಲಾರ್ಜ್ ಪಾಲಿಪ್ಸ್ಗಳು, ಇವುಗಳಲ್ಲಿ ಕೆಲವು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಆಗಿ ಬದಲಾಗಬಹುದು, ಕಣ್ಣಿಗೆ ಕಾಣಿಸದೆ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕೆ ಪರಿಹಾರವಾಗಿ ಕೊಲೊನೋಸ್ಕೋಪಿ ಎಂಬ ವಿಧಾನ ಬಳಕೆಯಲ್ಲಿದೆ. ಅದರಿಂದ ಜೀವಗಳನ್ನು ಉಳಿಸಬಹುದು. ಆದರೆ ನಮಗೆ ಇನ್ನೂ ಸುಧಾರಿತ ಪರೀಕ್ಷೆಯ ವಿಧಾನ ಬೇಕಿತ್ತು. ಅದನ್ನು ಪಿಲ್ಕ್ಯಾಮ್ ನಮಗೆ ನೀಡಿತು. ನಿಸ್ಸಂಶಯವಾಗಿ ಇಡನ್ನ ಸಂಶೋಧನೆ ವೈದ್ಯರಿಗೆ ಹಾಗೂ ರೋಗಿಗಳಿಗೆ ವರದಾನವಾಗಿ ಪರಿಣಮಿಸಿತ್ತು. ವೈದ್ಯರು ಅದರ ಮೂಲಕ ರೋಗಿಯ ಇಡೀ ಸಣ್ಣ ಕರುಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಬಹುದಿತ್ತು. ಏಕೆಂದರೆ ಪಿಲ್ಕ್ಯಾಮ್ನಿಂದ ಬಹಳ ಸ್ಪಷ್ಟವಾದ ಇಮೇಜ್ಗಳು ಬರುತ್ತಿದ್ದವು. ಪಿಲ್ಕ್ಯಾಮ್ ಬರುವವರೆಗೆ ನಾವೆಲ್ಲ ಸಣ್ಣ ಕರುಳನ್ನು ಗ್ಯಾಸ್ಟ್ರೋ ಎಂಟರಾಲಜಿಕಲ್ ಬ್ಲ್ಯಾಕ್ ಬಾಕ್ಸ್ ಎನ್ನುತ್ತಾರೆ. ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ ಸ್ಕೂಲ್ ಆಫ್ ಮೆಡಿಸಿನ್ನ ಕ್ಯಾಪ್ಸೂಲ್ ಎಂಡೋಸ್ಕೋಪಿ ವಿಭಾಗದ ನಿರ್ದೇಶಕ ಎರಿಕ್ ಗೋಲ್ಡ್ಬರ್ಗ್. ರೋಗಿಗಳಿಗೂ ಇದು ಸಾಮಾನ್ಯ ಎಂಡೋಸ್ಕೋಪಿಗಿಂತ ಆರಾಮದಾಯಕ ಪರೀಕ್ಷೆಯಾಗಿತ್ತು. ಏಕೆಂದರೆ ಎಂಡೋಸ್ಕೋಪಿಯಲ್ಲಿ ಬಾಯಿ ಅಥವಾ ಗುದದ್ವಾರದ ಮೂಲಕ ಪೈಪು ತೂರಿಸುತ್ತಾರೆಂಬುದು ಯಾರಿಗೇಯಾದರೂ ಬಹಳ ಕಿರಿಕಿರಿ ಉಂಟು ಮಾಡುವ ವಿಷಯ. ಅದಕ್ಕೆ ಹೋಲಿಸಿದರೆ ಪಿಲ್ಕ್ಯಾಮ್ನಿಂದ ಏನೇನೂ ಕಿರಿಕಿರಿ ಆಗುತ್ತಿರಲಿಲ್ಲ. ಪರೀಕ್ಷೆಯ ನಂತರ ಚೇತರಿಸಿಕೊಳ್ಳಲು ಸಮಯ ಹಿಡಿಯುತ್ತದೆ ಎಂಬಂತಹ ಸಮಸ್ಯೆಯೂ ಇರಲಿಲ್ಲ. ಕ್ಯಾಪ್ಸೂಲ್ ಹೊಟ್ಟೆಯಲ್ಲಿದ್ದಾಗಲೇ ರೋಗಿಗಳು ತಮ್ಮ ದಿನನಿತ್ಯದ ಕೆಲಸಗಳಿಗೆ ಮರಳಬಹುದಿತ್ತು ಮತ್ತು ಎಂತಹ ಶ್ರಮದ ಕೆಲಸವನ್ನಾದರೂ ಮಾಡಬಹುದಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಪಿಲ್ಕ್ಯಾಮ್ ಬಳಸಿ ನಡೆಸುವ ಪರೀಕ್ಷೆ ಸೋವಿಯಾಗಿತ್ತು. ಸಾಂಪ್ರದಾಯಿಕ ಎಂಡೋಸ್ಕೋಪಿಗೆ $800 $4,000 ವೆಚ್ಚವಾದರೆ ಪಿಲ್ಕ್ಯಾಮ್ಗೆ ಕೇವಲ $500 ವೆಚ್ಚವಾಗುತ್ತಿತ್ತು. ಹಾಗೆ ನೋಡಿದರೆ ಪಿಲ್ಕ್ಯಾಮನ್ನು ಮರುಬಳಕೆ ಕೂಡ ಮಾಡಬಹುದು. ಏಕೆಂದರೆ ಅದು ಹೇಗಿದೆಯೋ ಹಾಗೆಯೇ ಮಲದ ಮೂಲಕ ದೇಹದಿಂದ ಹೊರಕ್ಕೆ ಬರುತ್ತದೆ. ಆದರೆ ಯಾರು ತಾನೇ ತಮ್ಮ ಮಲವನ್ನು ಕೆದಕಿ ಕ್ಯಾಮರಾ ಹೆಕ್ಕುತ್ತಾರೆ? ನಂತರ ಅದನ್ನು ಯಾರು ತಾನೇ ಮತ್ತೊಮ್ಮೆ ನುಂಗುತ್ತಾರೆ? ಇಷ್ಟಕ್ಕೂ ಅದರ ಬೆಲೆ ಕಡಿಮೆ ಇರುವುದರಿಂದ ಯಾರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಅನಿಸುತ್ತದೆ ಎನ್ನುತ್ತಾರೆ ಮೆರನ್. ಪಿಲ್ಕ್ಯಾಮ್ಗಿರುವ ಒಂದೇ ಒಂದು ಕೊರತೆ ಎಂದರೆ ಅದು ಸಾಮಾನ್ಯ ಎಂಡೋಸ್ಕೋಪ್ನಂತೆ ಕರುಳಿನಲ್ಲಿರುವ ಪಾಲಿಪ್ಸ್ಗಳನ್ನು ತೆಗೆದುಹಾಕುವುದಿಲ್ಲ. ಪಿಲ್ಕ್ಯಾಮ್ನ ಫೋಟೋಗಳು ಆ ಪಾಲಿಪ್ಸ್ಗಳನ್ನು ತೋರಿಸುತ್ತವೆ ಅಷ್ಟೇ. ಕರುಳಿನಲ್ಲಿ ಪಾಲಿಪ್ಸ್ ಇರುವುದು ಪತ್ತೆಯಾದರೆ ವೈದ್ಯರು ಬೇರೆ ವಿಧಾನದ ಮೂಲಕ ಅವುಗಳನ್ನು ತೆಗೆಯಬೇಕಾಗುತ್ತದೆ. ಆದರೆ ಎಂಡೋಸ್ಕೋಪಿಕ್ ಪೈಪ್ ಕರುಳಿನ ಮೂಲಕ ಮುಂದೆ ಹೋಗುವಾಗಲೇ ಪಾಲಿಪ್ಸ್ ಇದ್ದರೆ ಕೆರೆದು ಹಾಕುತ್ತದೆ. ಇನ್ನು ಪಿಲ್ಕ್ಯಾಮ್ ಬಹಳ ಅಪರೂಪಕ್ಕೆ ಒಮ್ಮೆ ಕರುಳಿನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತದೆ. ಆಗ ಶಸ್ತ್ರಚಿಕಿತ್ಸೆಯ ಮೂಲಕ ಅದನ್ನು ಹೊರತೆಗೆಯಬೇಕಾಗುತ್ತದೆ. ಇಂದು ಎಂಡೋಸ್ಕೋಪಿ ನಡೆಸಲು ಜಗತ್ತಿನಾದ್ಯಂತ ಕ್ಯಾಪ್ಸೂಲ್ ಇಮೇಜಿಂಗ್ ವಿಧಾನ ವ್ಯಾಪಕವಾಗಿ ಬಳಕೆಯಾಗುತ್ತಿದೆ. ಇದು ಈಗ ಸರ್ವೇ ಸಾಮಾನ್ಯ ಪರೀಕ್ಷೆ. ಪಿಲ್ಕ್ಯಾಮ್ಗೆ ಈಗ ಸಾಕಷ್ಟು ಸ್ಪರ್ಧಿಗಳೂ ಹುಟ್ಟಿಕೊಂಡಿದ್ದಾರೆ. ಆದರೂ 90% ಮಾರುಕಟ್ಟೆಯನ್ನು ಗಿವನ್ ಇಮೇಜಿಂಗ್ ಕಂಪನಿಯೇ ಆಳುತ್ತಿದೆ. 1998ರಿಂದ ಇಲ್ಲಿಯವರೆಗೆ 20 ಲಕ್ಷಕ್ಕೂ ಹೆಚ್ಚು ರೋಗಿಗಳು ಪಿಲ್ಕ್ಯಾಮ್ ಕ್ಯಾಪ್ಸೂಲ್ ನುಂಗಿದ್ದಾರೆ. 75ಕ್ಕೂ ಹೆಚ್ಚು ದೇಶಗಳ 5,000ಕ್ಕೂ ಹೆಚ್ಚು ಆಸ್ಪತ್ರೆಗಳು ಇದನ್ನು ಬಳಸುತ್ತಿವೆ. ಮುಂದಿನ 5 ವರ್ಷಗಳಲ್ಲಿ ಎಲ್ಲಾ ಮೆಡಿಕಲ್ ಕಾಲೇಜುಗಳು ಇದನ್ನು ಬಳಸುತ್ತವೆ ಎಂಬ ನಂಬಿಕೆ ನನಗಿದೆ. ಖಂಡಿತ ಇದೊಂದು ಜೀವರಕ್ಷಕ ಕ್ಯಾಪ್ಸೂಲ್. ಏಕೆಂದರೆ ಇದರಿಂದ ಸುಲಭವಾಗಿ ಕರುಳಿನ ಕ್ಯಾನ್ಸರ್ ಪತ್ತೆ ಹಚ್ಚಬಹುದು ಎನ್ನುತ್ತಾರೆ ಮ್ಯಾಸಾಚ್ಯುಸೆಟ್ಸ್ನ ನೋಬಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಇರಾಶ್ ಮೆಲಿನ್. ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಹಾಗೂ ಖಾಸಗಿ ಬಂಡವಾಳ ಹೂಡಿಕೆ ಕಂಪನಿಗಳು ಆರಂಭದಲ್ಲಿ ಅನುಮಾನದಿಂದ ದೂರ ಓಡಿದರೂ ಇಡನ್ ತನ್ನ ಒಳಮನಸ್ಸನ್ನು ನಂಬಿ ದಿಟ್ಟ ಹೆಜ್ಜೆಯಿಟ್ಟು ಮುನ್ನುಗ್ಗಿದ್ದರಿಂದ ಇಂದು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಜೀವ ಉಳಿಸಲು ಅವನ ಆವಿಷ್ಕಾರ ನೆರವಾಗುತ್ತಿದೆ.